ಈ ವಾರದ ಕ್ಯಾಪ್ಟನ್ ಯಾರಾಗ್ತಾರೆ ಅಂತ ಪ್ರೋಮೋದಲ್ಲೇ ಗೊತ್ತಾಗಿತ್ತು. ಆದ್ರೂ ಕ್ಯಾಪ್ಟನ್ಸಿ ಟಾಸ್ಕ್ ನ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ರು. ಈ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಈ ಮನೇಲಿರೋ ಸ್ಟ್ರಾಂಗ್ ಮ್ಯಾನ್ ರಜತ್, ಸ್ಟಾರ್ ಪ್ಲೇಯರ್ ಭವ್ಯ, ಶಿಶಿರ್, ಐಶ್ವರ್ಯ ಎಲ್ಲ ಔಟ್ ಆದ್ರು. ಯಾಕೆಂದ್ರೆ ಈ ಗೇಮ್ ಅಲ್ಲಿ ಬೇಕಾಗಿದ್ದು ಟೆಕ್ನಿಕ್. ಗೋಲ್ಡ್ ಸುರೇಶ್ ಅವರು ಕರೆಕ್ಟ್ ಟೆಕ್ನಿಕ್ ಯೂಸ್ ಮಾಡಿ ಈ ಟಾಸ್ಕ್ ಗೆದ್ದು ಈ ಮನೆ ಹೊಸ ಕ್ಯಾಪ್ಟನ್ ಆಗಿದ್ದಾರೆ. ಇನ್ನು ಇವತ್ತು ನನಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಲಕ್ಸುರಿ ಟಾಸ್ಕ್. ಈ ಲಕ್ಸುರಿ ಟಾಸ್ಕ್ ಮಾತ್ರ ತುಂಬಾ ಸಖತ್ತಾಗಿತ್ತು. ಸುರೇಶ್ ಅಣ್ಣ ವಸ್ತು ತೋರಿಸ್ತಾರೆ, ಅದು ಮುಳುಗುತ್ತಾ ತೇಲುತ್ತಾ ಅಂತ ಹೇಳ್ಬೇಕು. ಸುರೇಶ್ ಅಣ್ಣ ವಸ್ತು ತೋರಿಸಿದಾಗೆಲ್ಲ ನಾನು ಮುಳುಗುತ್ತಾ ತೇಲುತ್ತಾ ಅಂತ ಗೆಸ್ ಮಾಡ್ತಾ ಇದ್ದೆ. ನಾನ್ ಮಾತ್ರ ಅಲ್ಲ, ಪ್ರೋಗ್ರಾಮ್ ನೋಡ್ತಾ ಇದ್ದೆ ತುಂಬಾ ಜನ ಈ ಟಾಸ್ಕ್ ಬಂದಾಗ ಮುಳುಗುತ್ತಾ ತೇಲುತ್ತಾ ಅಂತ ಗೆಸ್ ಮಾಡಕ್ ಟ್ರೈ ಮಾಡಿರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸುರೇಶ್ ಅಣ್ಣ ವಸ್ತು ತೋರಿಸಿದಾಗ ನೀವು ಕೂಡ ಮುಳುಗುತ್ತಾ ತೇಲುತ್ತಾ ಅಂತ ಗೆಸ್ ಮಾಡಿದ್ರೆ ಕಮೆಂಟ್ ಅಲ್ಲಿ ಬರ್ದು ತಿಳಿಸಿ. ಇನ್ನು ಈ ವಾರ ಕಳಪೆ ಉತ್ತಮಕ್ಕೆ ಬರ್ತೀನಿ. ಈ ಸಲ ಉತ್ತಮ ಮತ್ತೆ ಕಳಪೆ ಎರಡೂ ಇಷ್ಟ ಆಗ್ಲಿಲ್ಲ. ಸುರೇಶ್ ಅವರು ಸಗದ ಪರ್ಫಾರ್ಮ್ ಮಾಡಿದಾರೆ ಅಂತ ಉತ್ತಮ ಕೊಟ್ರು. ಭವ್ಯ, ಶಿಶಿರ್, ಐಶ್ವರ್ಯ, ರಜತ್ ಎಲ್ಲರೂ ಸೇಮ್ ಪರ್ಫಾರ್ಮ್ ಮಾಡಿದ್ರು. ಸುರೇಶ್ ಅವರು ಏನಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಮಾತ್ರ ಗೆದ್ದಿದ್ರು. ಅವ್ರಿಗೆ ಉತ್ತಮ ಕೊಟ್ಟಿದ್ದು ಯಾವ್ದೋ ಅನ್ಕಂಪದ ಮೇಲೆ ಕೊಟ್ಟಂಗಿತ್ತು. ಇನ್ನು ರಜತ್ಗೆ ಕಳಪೆ ಕೊಟ್ಟಿದ್ದಾರೆ. ನಾನು ಆಕ್ಚುಲಿ ಕೆಲವು ಜನ ಉತ್ತಮ ಕೊಡ್ತಾರೆ ರಜತ್ಗೆ ಅನ್ಕೊಂಡಿದ್ದೆ. ಹನುಮಂತು ಟೀಮ್ ವಿನ್ ಆಗೋದಕ್ಕೆ ಹನುಮಂತು ಪಾತ್ರ ಎಷ್ಟಿದೆಯೋ ಅಷ್ಟೇ ಪಾತ್ರ ರಜತ್ಗೂ ಇದೆ. ಫಸ್ಟ್ ಟಾಸ್ಕ್ ಅಲ್ಲಿ ಉಸ್ತುವಾರಿ ಚೆನ್ನಾಗಿ ಮಾಡಿ ಗೆಲ್ಸಿದ್ರು. ಆಮೇಲೆ ತುಂಬಾ ಟಾಸ್ಕ್ ಗಳಲ್ಲಿ ಟೆಕ್ನಿಕ್ಸ್ ಹೇಳ್ಕೊಡ್ತಾ ಇದ್ರು. ಅವ್ರ ಟೀಮ್ ನ ಸಿಕ್ಕಾಪಟ್ಟೆ ಎಂಕರೇಜ್ ಮಾಡ್ತಾ ಇದ್ರು. ಆಮೇಲೆ ಬಾಲ್ ಟಾಸ್ಕ್ ಅಲ್ಲಿ ತುಂಬಾ ಬೇಗ ಬಾಲ್ ಬೀಳಿಸಿದ್ರು. ಆಮೇಲೆ ಕೊನೆವರೆಗೂ ನಿಂತ್ಕೊಂಡು ಎಲ್ಲರಿಗೂ ಗೈಡ್ ಮಾಡ್ತಾ ಇದ್ರು. ಗೌತಮಿ ಮತ್ತೆ ಮೋಕ್ಷಿತಾ ಧನರಾಜ್ ಜೊತೆ ಜಗಳ ಆಡಿರೋದಕ್ಕೆ ರಜತ್ಗೆ ಕಳಪೆ ಕೊಟ್ಟಿದ್ದಾರೆ. ಧನರಾಜು ರಜತ್ ಜಗಳ ಪರ್ಸನಲ್. ಇನ್ನು ಗೌತಮಿ ಅಂತೂ ನೀವೇ ಫಸ್ಟ್ ಧನರಾಜ್ ನ ಪುಷ್ ಮಾಡಿದ್ದು ಅಂತ ರೀಸನ್ ಹೇಳಿದ್ರು. ಕುಂತಿದ್ ಕಡೆಯಿಂದ ಎದ್ದು ಬಂದು ರಜತ್ ನ ಮುಟ್ಟಿದ್ದೆ ಧನರಾಜು. ಆ ಟೈಮಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು ಗೌತಮಿ. ಧನರಾಜು ರಜತ್ ಕಪಾಳಕ್ಕೆ ಜೋರಾಗಿ ತಟ್ಟದ್ನ ಮೆಲ್ಲಕ್ ತಟ್ಟದ್ನ ಅನ್ನೋದು ರಜತ್ಗೆ ಮಾತ್ರ ಗೊತ್ತು. ಇವ್ರು ಹೆಂಗ್ ಡಿಸೈಡ್ ಮಾಡ್ತಾರೆ? ರಜತ್ ನಾಮಿನೇಷನ್ ಟೈಮಲ್ಲಿ ಎದ್ದು ಹೋಗ್ಬಿಟ್ಟು ಧನರಾಜ್ ನ ತಳೆದಾಗ ಎಲ್ಲರೂ ಕೂಗಾಡ್ಬಿಟ್ರು. ಧನರಾಜ್ ಬಂದು ರಜತ್ ಕೆನ್ನೆ ತಟ್ಟದಾಗ ಯಾರು ಒಂದ್ ಮಾತು ಮಾತಾಡಿಲ್ಲ. ನಾನು ರಜತ್ಗೆ ಉತ್ತಮ ಬರ್ಬೇಕಿತ್ತು ಅಂತ ಹೇಳ್ತಾ ಇಲ್ಲ, ಕಳಪೆ ಕೊಡೋಷ್ಟು ಕೆಡದ ಪರ್ಫಾರ್ಮ್ ಅಂತೂ ಮಾಡಿಲ್ಲ. ನನ್ನ ಪ್ರಕಾರ ಈ ವಾರದ ಉತ್ತಮ ಹನುಮಂತು. ಟೀಮ್ ನ ಚೆನ್ನಾಗಿ ಲೀಡ್ ಮಾಡಿದ್ರು. ಟೀಮ್ ಅಲ್ಲಿರೋರೆಲ್ಲರನ್ನೂ ಕ್ಯಾಪ್ಟನ್ಸಿ ಕಂಟೆಂಡರ್ ಕಳಿಸಿದ್ರು. ಈ ವಾರದ ಕಳಪೆ ಗೌತಮಿ. ಯಾಕೆ ಅಂತ ನನ್ನ ವಿಡಿಯೋದಲ್ಲೇ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಅಟ್ಲೀಸ್ಟ್ ಒಬ್ರು ಅವ್ರ ಟೀಮಿಂದ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಕಳಿಸಲೇ ಇಲ್ಲ. ಇನ್ನು ಹೊಸದಾಗಿ ಕ್ಯಾಪ್ಟನ್ ಆಗಿರೋ ನಮ್ಮ ಸುರೇಶ್ ಅಣ್ಣ ಏನೋ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡಿಸ್ತಾ ಇರೋ ತರ ಮಾಡಿಸ್ತಾ ಇದಾರೆ. ಪಾಪ ಬೊವ್ವೇಗೌಡಗಂತೂ ಮನೆಯೆಲ್ಲ ನೀನ್ ಸರಿಯಾಗಿ ಕ್ಲೀನ್ ಮಾಡ್ತಾ ಇಲ್ಲ, ಗೋಡೆಗೆಲ್ಲ ಜೇಡ್ರು ಬಲೆ ಹಂಗೆ ಇದೆ, ಕೆಳಗಡೆ ಕಸ ಗುಡಿಸ್ಬೇಕಾದ್ರೆ ಹಂಗೆ ಗೋಡೆನು ಕ್ಲೀನ್ ಮಾಡ್ಬೇಕಮ್ಮ ಅಂತ ಹೇಳ್ತಾ ಇದಾರೆ. ಈ ಮನೆ ಕ್ಲೀನ್ ಮಾಡಿಸ್ತಾ ಇರೋ ಸುರೇಶ್ ಅಣ್ಣ ನೋಡ್ತಾ ಇದ್ರೆ ಒಳ್ಳೆ ಸ್ಟ್ರಿಕ್ಟ್ ಮೇಸ್ತ್ರಿ ತರ ಕಾಣ್ತಾ ಇದಾರೆ ನನಗೆ. ಇನ್ನು ನಮ್ಮ ಕ್ಯಾಪ್ಟನ್ ಕಿಂಗ್ ಸುರೇಶ್ ಅಣ್ಣಗೆ ಕಳಪೆ ತಗೊಂಡಿರೋ ಇಬ್ರು ಸಿಕ್ಕಾಪಟ್ಟೆ ಕಾಟ ಕೊಡ್ತಾ ಇದಾರೆ. ತ್ರಿವಿಕ್ರಮ್ ಅಂತೂ ನಾನು ತರಕಾರಿ ಹೆಚ್ಚೋದೇ ಇಲ್ಲ, ನಾನು ತರಕಾರಿ ಹೆಚ್ಚಬೇಕು ಅಂದ್ರೆ ಕ್ಯಾಪ್ಟನ್ ಸುರೇಶ್ ಅಣ್ಣ ಬಂದು ಡ್ಯಾನ್ಸ್ ಮಾಡಬೇಕು ಅಂತ ಹೇಳ್ತಾ ಇದಾರೆ. ಇನ್ನು ಚೈತ್ರ ನಾನು ರೂಲ್ಸ್ ಎಲ್ಲ ಬ್ರೇಕ್ ಮಾಡ್ತೀನಿ, ನಾನು ನಿದ್ದೆ ಮಾಡ್ತೀನಿ, ಮೈಕ್ ಹಾಕೊಳ್ಳಲ್ಲ, ನನಗೆ ಕಳಪೆ ಕೊಟ್ಟಿದ್ದೀರಾ, ನಿಮಗೆ ಕಾಟ ಕೊಡ್ತೀನಿ ಅಂತ ಕಾಟ ಕೊಡ್ತಾ ಇದಾರೆ. ಓವರ್ ಆಲ್ ಒಂಥರ ಚೆನ್ನಾಗಿತ್ತು ಇವತ್ತಿನ ಎಪಿಸೋಡ್. ನಿಮಗೆ ಇವತ್ತಿನ ಎಪಿಸೋಡ್ ಅಲ್ಲಿ ಏನೇನು ಇಷ್ಟ ಆಯ್ತು ಅಂತ ಕಮೆಂಟ್ ಅಲ್ಲಿ ಬರ್ದು ತಿಳಿಸಿ. ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಥ್ಯಾಂಕ್ಸ್ ಬಟನ್ ಪ್ರೆಸ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.